ಮುಸ್ಲಿಮರಿಗೆ 4% ಮೀಸಲಾತಿ ಪತ್ರ ವಿರೋಧಿಸಿ ಪ್ರತಿಭಟನೆ. ಮೀಸಲಾತಿ ಪತ್ರಕ್ಕೆ ರಾಜ್ಯಪಾಲರು ಸಹಿ ಹಾಕದಂತೆ ಬಜರಂಗದಳ ಧರಣಿ. ರಾಜ್ಯ ಸರ್ಕಾರ ಒಂದಲ್ಲ ಒಂದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ತಲೇ ಇದೆ. ಯಾವಾಗಲೂ ಅಲ್ಪಸಂಖ್ಯಾತರ ಪರವಾಗಿದೆ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ನೀಡುವ ವಿಧೇಯಕವನ್ನ ಮಂಡಿಸಿ ಅನುಮೋದನೆ ನೀಡಿತ್ತು. ಇನ್ನು ಈ ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಹಾಕಲು ಕಳುಹಿಸಲಾಗಿತ್ತು. ಹೀಗಾಗಿ ಈ ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಹಾಕದಂತೆ ಆಗ್ರಹಿಸಿ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಹಿಂದೂ ವಿರೋಧಿ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಆಕ್ರೋಶ ಹೊರಹಾಕಿದ್ರು. ನಗರದ ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೆ ತೆರಳಿ ಡಿಸಿ ಕಚೇರಿ ಮುಂಭಾಗದಲ್ಲಿ ಘೋಷಣೆಗಳನ್ನು ಕೂಗಿ ತಹಸೀಲ್ದಾರ್ ರಾಜೇಶ್ವರಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಪ್ರದೀಪ್, ರಾಜ್ಯ ಸರ್ಕಾರವು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮುಸಲ್ಮಾನರಿಗೆ 4% ಮೀಸಲಾತಿ ಪರಿಚಯಿಸುವ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದೆ. ಆದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ಮೀಸಲಾತಿ ನೀಡಬಾರದೆಂದು ಅಂಬೇಡ್ಕರ್ ಅವರೇ ತಿಳಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದು ಸಂವಿಧಾನ ಬದಲಾವಣೆ ಮಾಡ್ತೇವೆಂದು ಹೇಳ್ತಾರೆ. ಇವರು ಧರ್ಮಗಳ ನಡುವೆ ಜಗಳ ತಂದಿಡುವ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಗುತ್ತಿಗೆಯಲ್ಲಿ 2 ಕೋಟಿಗಿಂತ ಕಡಿಮೆ ಇರುವಂಥ ಎಲ್ಲ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ಗುತ್ತಿಗೆ ಕರೀಬಹುದು ಅನ್ನೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ವಿಧೇಯಕವನ್ನು ಪಾಸ್ ಮಾಡಿದೆ. ಅದು ಈಗ ರಾಜ್ಯಪಾಲರದ ಅಂಗಳದಲ್ಲಿದೆ. ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ, ಯಾವುದೇ ಕ್ಷೇತ್ರದಲ್ಲಿ ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡಬಾರ್ದು, ಅದು ಸಂವಿಧಾನಕ್ಕೆ ವಿರೋಧ ಅಂತ ಹೇಳಿ ಮುಸಲ್ಮಾನರು ಆಗಲೇ OBC ಕ್ಯಾಟಗರಿಯಲ್ಲಿ 4% ಮೀಸಲಾತಿಯನ್ನು ಅವರಾಗಲೇ ಪಡಿತಾ ಇದ್ದಾರೆ. 4% ಅಂತಲ್ಲ, ಅದೆಷ್ಟೋ ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಈಗ ಅದನ್ನು ಹೊರತಾಗಿ ಮತ್ತೆ 4% ಮೀಸಲಾತಿ ಅಂತಂದರೆ ಇದು ಒಂದು ಕೋಮನ್ನು ಓಲೈಸುವಂಥ ಒಂದು ವಿಧೇಯಕ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಈ ಥರ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಧಿಕ್ಕಾರವನ್ನು ಕೂಗ್ತೇವೆ. ಮತ್ತು ಇದು 2 ಕೋಮುಗಳ ನಡುವೆ ಅಥವಾ 2 ಗುಂಪುಗಳ ನಡುವೆ ತಂದಿಡುವಂಥ ಒಂದು ಹುನ್ನಾರ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ. ಇದು ಕೋರ್ಟಲ್ಲಿ ನಿಲ್ಲೋದಿಲ್ಲ. ಆದರೂ ಕೂಡ ಇದನ್ನು ಮನಗಂಡು ಕೂಡ ರಾಜ್ಯ ಸರ್ಕಾರ ಮುಂದುವರಿತಾ ಇದೆ ಅಂತಂದರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು 2 ಗುಂಪುಗಳ ನಡುವೆ ದ್ವೇಷವನ್ನು ಬಿತ್ತುವಂಥ ಹುನ್ನಾರವನ್ನು ರಾಜ್ಯ ಸರ್ಕಾರವೇ ಮಾಡ್ತಾ ಇದೆ ಅಂತ ನಮ್ಮ ನೇರ ಆರೋಪ. ಹಾಗಾಗಿ ರಾಜ್ಯಪಾಲರು ದಯವಿಟ್ಟು ಈ ಒಂದು ವಿಧೇಯಕಕ್ಕೆ ಅಂಕಿತ ಹಾಕಬಾರ್ದು, ಈ ವಿಧೇಯಕವನ್ನು ತಿರಸ್ಕರಿಸಬೇಕು. ಇದು ಕಾನೂನಾಗಿ ಮಾರ್ಪಾಡು ಮಾಡುವಂಥ ಯಾವುದೇ ಪ್ರಯತ್ನವನ್ನು, ಯಾವುದೇ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ನಮ್ಮ ರಾಜ್ಯಪಾಲರು ಅನುಮತಿ ಕೊಡಬಾರದು ಅಂತ ಹೇಳಿ ನಾವು ರಾಜ್ಯಪಾಲರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಒಟ್ನಲ್ಲಿ ಸದಾ ಒಂದಲ್ಲ ಒಂದು ವಿವಾದಗಳನ್ನೇ ಸೃಷ್ಟಿ ಮಾಡಿಕೊಳ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೊಂದು ವಿವಾದಕ್ಕೆ ರಾಜ್ಯದ ಜನ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಕಾದು ನೋಡಬೇಕಾಗಿದೆ. ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.